ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬಿಸ್ಕೆಟ್ ಇಂದ ಮಾಡುವಂತಹ ರುಚಿಯಾದ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ಮಾಡೋದಕ್ಕೆ 10 ರೂಪಾಯಿ ಪಾರ್ಲೆಜಿ ಬಿಸ್ಕೆಟ್ ಇಂದ ರುಚಿಯಾದ ಒಂದು ರೆಸಿಪಿನ ತಯಾರಿಸ್ಬೋದು. ತಯಾರಿಸೋದಕ್ಕೆ ಮೊದಲನೇದಾಗಿ ಪಾರ್ಲೆಜಿ ಬಿಸ್ಕೆಟ್ನ ತಗೊಂಡಿದ್ದೀನಿ. ಒಂದು ಪ್ಯಾಕ್ 10 ರೂಪಾಯಿಯ ಒಂದು ಪ್ಯಾಕ್ ಅನ್ನ ಪಾರ್ಲೆಜಿ ಬಿಸ್ಕೆಟ್ ಅನ್ನ ತಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು. 1 ಕಪ್ ಹಾಲನ್ನ ಹಾಕಿ ಇದನ್ನ ಒಂದು 2 ರಿಂದ 3 ನಿಮಿಷ ಹಾಗೆ ಸ್ವಲ್ಪ ಬಿಸ್ಕೆಟ್ ಅನ್ನ ನೆನೆಯೋದಕ್ಕೆ ಬಿಡೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇಲ್ಲಿ ಪಾರ್ಲೆಜಿ ಬಿಸ್ಕೆಟ್ನ ತಗೊಂಡಿದ್ದೀನಿ. ನೀವು ಇದೇ ಬಿಸ್ಕೆಟ್ನ ತಗೋಬೇಕು ಅಂತ ಏನಿಲ್ಲ. ನೀವು ಬೇಕು ಅಂದರೆ ಬೇರೆ ಬಿಸ್ಕೆಟ್ನ ಉಪಯೋಗಿಸಿ ಕೂಡ ಈ ಒಂದು ರೆಸಿಪಿನ ಮಾಡ್ಬೋದು. ತುಂಬಾನೇ ಈಸಿಯಾಗಿ ಮಾಡುವಂತಹ ಒಂದು ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ಇದನ್ನ ತುಂಬಾನೇ ರುಚಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುವಂತಹ ಒಂದು ರೆಸಿಪಿ. ಸೊ ಈಗ ಬಿಸ್ಕೆಟ್ ಅನ್ನ ನೆನೆಸಿರುವಂಥ ಬಿಸ್ಕೆಟ್ ಅನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಂತರ ಇದನ್ನ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ನೋಡ್ಬೋದು, ಇದಕ್ಕೆ ಬೇರೆ ಏನನ್ನು ಕೂಡ ಹಾಕಿಲ್ಲ ನಾನು. ಸೊ ಬಿಸ್ಕೆಟು ಮತ್ತೆ ಹಾಲು ಇಷ್ಟನ್ನೇ ಹಾಕಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಸೊ ರುಬ್ಬಿರುವಂತಹ ಒಂದು ಮಿಶ್ರಣನ ಇವಾಗ ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫಸ್ಟು ನೋಡಿ, ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಪಾರ್ಲೆಜಿ ಬಿಸ್ಕೆಟ್ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಕಮ್ಮಿ ಒಂದು ದುಡ್ಡಲ್ಲಿ ಸಿಗುವಂಥದ್ದು. ಸೊ ಹಾಗಾಗಿ ಉಪಯೋಗಿಸಿ ಮಾಡ್ಬೋದು. ಬೇಕು ಅಂದರೆ ಬೇರೆ ಬಿಸ್ಕೆಟ್ನ ಉಪಯೋಗಿಸಿ ಕೂಡ ನೀವು ಈ ಒಂದು ರೆಸಿಪಿನ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ಇಲ್ಲಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ನ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಗ್ರೀಸ್ ಮಾಡ್ಕೊಂಡ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತೀನಿ ನಾನು. ನೋಡಿ, ತುಂಬಾನೇ ರುಚಿಯಾಗಿರುವಂತಹ ಪಾರ್ಲೆಜಿ ಬಿಸ್ಕೆಟ್ ಇಂದ ಮಾಡುವಂತಹ ಒಂದು ಕೇಕ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬಾನೇ ಈಸಿಯಾಗಿ ಮಾಡುವಂತಹ ಒಂದು ಕೇಕ್. ಇದಕ್ಕೆ ಜಾಸ್ತಿ ಮೊಸರು ಬೇಕು ಅಥವಾ ಬೇರೆ ಯಾವುದೋ ಹಿಟ್ಟು ಬೇಕು, ಮೈದಾ ಹಿಟ್ಟು ಅಥವಾ ಬೇರೆ ಯಾವುದಾದ್ರೂ ಬೇಕು ಅನ್ನೋದು ಏನೂ ಇಲ್ಲ. ಖಂಡಿತ ಮನೆಯಲ್ಲಿ ಇರುವಂತಹ ಒಂದು ಹಾಲನ್ನ ಉಪಯೋಗಿಸಿ ಮಾಡುವಂತಹ ಒಂದು ಕೇಕ್ ಇದು. ಸೊ ಈಗ ನೋಡಿ, ಈ ತರ ಪೌಡರ್ನ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಬೇಕು ಅಂತಂದ್ರೆ ನೀವು ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಕೂಡ ಹಾಕೊಳ್ಬಹುದು. ಈಗ ನೋಡಿ, ನಾವು ಒಂದು ಬೌಲಿಗೆ ಹಾಕಿರುವಂತಹ ಬಿಸ್ಕೆಟಿನ ಒಂದು ಮಿಶ್ರಣಕ್ಕೆ ಇವಾಗ ಈನೋನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಈನೋ ಪೌಡರ್ ಹಾಕ್ಕೊಳ್ಳೋಣ. ಹಾಗೆ ಒಂದು ಪಿಂಚಷ್ಟು ಅಡಿಗೆ ಸೋಡಾನ ಹಾಕ್ಕೊಳ್ತೀನಿ ಇಲ್ಲಿ. ನೋಡಿ, ಒಂದೇ ಒಂದು ಪಿಂಚಷ್ಟು ಹಾಕೊಂಡಿದ್ದೀನಿ. ಹಾಗೆ ಈಗ ಇದಕ್ಕೆ ಹಾಲನ್ನ ಹಾಕೊಳ್ಳೋಣ. ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ತೀನಿ ಇವಾಗ. ಇಷ್ಟನ್ನು ಹಾಕಿ ನಾವು ಇವಾಗ ನೋಡಿ, ಈ ತರ ನೊರೆ ಮೇಲ್ಗಡೆ ಉಬ್ಬಿ ಬರ್ತಾ ಇರಬೇಕು. ಆಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ. ಈಗ ಈಗಿರೋಂಥ ಒಂದು ಮಿಶ್ರಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸುಮಾರು ಕೇಕ್ ರೆಸಿಪಿನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಖಂಡಿತ ನಿಮ್ಗೆ ಯಾವುದಾದ್ರೂ ಕೇಕ್ ರೆಸಿಪಿ ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ನಿಮ್ಮ ಬೇಕಾಗಿರುವಂತಹ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಓಕೆ, ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಬೇಕಿಂಗ್ ಸೋಡಾ ಮತ್ತು ಈನೋ ಎರಡನ್ನೂ ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿರುವಂಥ ಒಂದು ಮಿಶ್ರಣನ ನಾವು ಈ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಸೊ ಅಕಸ್ಮಾತ್ ನಿಮ್ಮ ಹತ್ರ ಕೇಕ್ ಟಿನ್ ಇದ್ರೆ ಕೇಕ್ ಟಿನ್ ಕೂಡ ಅದರಲ್ಲೂ ಕೂಡ ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು. ಇಲ್ಲಾಂದರೆ ಹೀಗೆ ಕುಕ್ಕರಲ್ಲೇ ಹಾಕ್ಕೊಳ್ತೀವಿ ಅಂದರೆ ಕುಕ್ಕರಲ್ಲೇ ಹಾಕಿ ಬೇಯಿಸ್ಬೋದು. ತುಂಬಾ ಚೆನ್ನಾಗಿ ಕುಕ್ ಆಗುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅದು ಕೆಟ್ಟೋಗೋದಿಲ್ಲ ಅಥವಾ ಕೆಳಗಡೆ ಸೀದೋಗುತ್ತೆ ಅನ್ನೋ ಚಾನ್ಸಸ್ ಏನೂ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ನೋಡಿ, ಈ ರೀತಿಯಾಗಿ ಮಾಡಿ ನಂತರ ನಾನು ಇವಾಗ ಇದನ್ನು ಸ್ಟವ್ ಮೇಲಿಟ್ಟು ಮುಚ್ಚಳನ ಮುಚ್ತೀನಿ. ಸೊ ಇಲ್ಲಿ ನಾನು ಒಂದು ತವಾ ಇಟ್ಕೊಂಡಿದ್ದೀನಿ, ಅಂದರೆ ಹಂಚು, ರೊಟ್ಟಿ ಹಾಕೋದಕ್ಕೆ ಉಪಯೋಗಿಸ್ತೀವಲ್ಲ ಆ ಹಂಚನ್ನು ಉಪಯೋಗಿಸ್ತಾ ಇದ್ದೀನಿ, ಹಳೆಯದು. ಸೊ ಅದು ಬಿಸಿ ಆದ ನಂತರ ಅದ್ರ ಮೇಲೆ ಕುಕ್ಕರ್ನ ಇಟ್ಟು ಒಂದು 40 ನಿಮಿಷಗಳ ಕಾಲ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ನಾವು ಕೇಕ್ ಆಗಬೇಕು ಅಂದರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 40 ನಿಮಿಷ ಬೇಯಿಸ್ಕೋಬೇಕು.
ಓವೆನ್ನಲ್ಲಿ ಬೇಯಿಸ್ಕೊಳ್ತೀವಿ ಅಂದರೆ ಖಂಡಿತ ಓವೆನಲ್ಲೂ ಕೂಡ ನೀವು ಬೇಯಿಸ್ಕೋಬೋದು. ನಂತರ ನೋಡಿ ಇವಾಗ ಇದನ್ನ ತೋರಿಸ್ತಾ ಇದ್ದೀನಿ. 40 ನಿಮಿಷ ಆದ ನಂತರ ಚೆನ್ನಾಗಿ ಬೆಂದಿದೆ ಕೇಕು. ಸೊ ಈಗ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ಇವಾಗ ನಾವು ಈ ಒಂದು ಕೇಕನ್ನು ಸೈಡಲ್ಲಿ ಸ್ವಲ್ಪ ಬಿಡಿಸ್ಕೊಳ್ಳೋಣ. ಬಿಡಿಸಿದ ನಂತರ ನಾವು ಒಂದು ತಟ್ಟೆಗೆ ತೆಗೆಯೋಣ. ₹10 ಪಾರ್ಲೆ ಜಿ ಬಿಸ್ಕೆಟಿಂದ ರುಚಿಯಾದ ಒಂದು ರೆಸಿಪಿ, ಖಂಡಿತ ಇನ್ಸ್ಟೆಂಟ್ ಆಗಿರುವಂತಹ ಒಂದು ಕೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಯು.